ಕನ್ನಡದ ಸಮಸ್ತ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ರನ್ನಬೆಳಗಲಿಯ ಬೆಳಗಲಿ ವಿದ್ಯಾವರ್ಧಕ ಸಂಘದ ಪ್ರೌಢಶಾಲೆಯೊಳಗೆ ಆಂಗ್ಲ ಭಾಷಾ ಸಹಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ರನ್ನಬೆಳಗಲಿ ಸುಮಾರು 1000 ವರ್ಷಗಳ ಇತಿಹಾಸನ ಹೊಂದಿದೆ. ಇಲ್ಲಿ ಸಾಕಷ್ಟು ದೇವಾಲಯಗಳು ಕೂಡ ಇದ್ದಾವೆ. ಅದರೊಳಗೆ ಈಗಾಗಲೇ ತೀನಂಶ್ರೀ ಅಂತಕ್ಕಂಥ ಸಾಹಿತಿಗಳು ಕವಿಗಳು ಪ್ರವಾಸ ಮಾಡಿದಾಗ ರನ್ನಬೆಳಗಲಿ ಒಳಗೆ ಸೂರ್ಯ ದೇವಾಲಯ ಇರಬಹುದು ಅಂತಂದು ಊಹೆ ಮಾಡ್ಕೊಂಡಾರ. ಯಾಕಂತಂದ್ರೆ ಈಗಾಗಲೇ ಕಲ್ಯಾಣ ಚಾಲುಕ್ಯರ ಅವಧಿ ಒಳಗೆ ರಟ್ರ ಅಂತಕ್ಕಂಥ ಸಾಮಂತ ಅರಸರು ಇದ್ದಂಥ ಸಮಯದೊಳಗೆ ಸಾಕಷ್ಟು ದೇವಾಲಯಗಳು ಇಲ್ಲಿ ಕಟ್ಟಲ್ಪಟ್ಟಾವ. ಇವತ್ತು ಕೂಡ ನಾಶ ಕೂಡ ಆಗ್ಯಾವ. ಇದರೊಳಗೆ ಇವತ್ತು ನಾವು ನಿಮಗೆ ಪರಿಚಯ ಮಾಡುವಂಥದ್ದು ಇಲ್ಲಿ ಗರಗದ ಬಾವಿ ಅಂತಂದು ಪ್ರಖ್ಯಾತಿ ಹೊಂದಿದಂಥ ಪಟ್ಟಣದೊಳಗೆ ಗರಗದ ಬಾವಿ ಮೇಲೆ ಇರ್ತಕ್ಕಂಥ ರೂಪಿಣಿ ದೇವಾಲಯ. ಈ ರೂಪಿಣಿ ದೇವಾಲಯ ಇವತ್ತು ಆಕೆ ಕುರೂಪಿಯಾಗಿ ಬಿದ್ದುಬಿಟ್ಟಾಳ. ರೂಪಿಣಿ ಅಂದ್ರೆ ಸೌಂದರ್ಯವತಿ ಆಗಬೇಕಾದಂಥ ಒಂದು ದೇವಾಲಯ ಇವತ್ತು ತನ್ನ ಕೆಲವೊಂದಿಷ್ಟು ಅಂಗಾಂಗಗಳನ್ನ ಹೊರಚೆಲ್ಲಿ ಅಲ್ಲೆಷ್ಟು ಇಲ್ಲೆಷ್ಟು ಒಗೆದುಕೊಂಡು ಕುರೂಪಿಯಾಗಿ ಇವತ್ತು ನಮಗೆ ಸಾಕ್ಷಿಯಾಗಿಬಿಟ್ಟಾಳ. ಅದಕ್ಕಾಗಿ ಈ ದೇವಾಲಯದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಮೊದಲು ಇದೆಲ್ಲ ನೋಡಿದಾಗ ಒಂದು ಭವ್ಯವಾದಂಥ ದೇವಾಲಯ ಇದ್ದಿರಬಹುದು ಅಂತ ನಾವು ಊಹೆ ಮಾಡ್ಕೋಬೇಕಾಗೈತೆ ವಿನಃ ಮತ್ತೇನು ಇಲ್ಲಿ ಉಳಿದಿಲ್ಲ. ಇವಾಗ ಒಂದು ದೇವಾಲಯದಕ್ಕೆ ಹೋದಾಗ ಇದೊಂದು ತಳಪಾಯ. ಇವತ್ತಿನ ಒಂದು ತಳಪಾಯ ಕಸದ ತೊಟ್ಟಿ ಒಳಗೆ ಸಿಕ್ಬಿಟ್ಟದ. ಇದೊಂದು ಬೇಸ್ ಅಂತ ಹೇಳ್ಬೇಕು ನಾವು. ಇವಾಗ ದೇವಸ್ಥಾನದ ಒಂದು ಬೇಸ್ ಅಂತ ಹೇಳಿದಾಗ ಆ ಬೇಸ್ ಏನಾಗಿದೆ ಅಂದ್ರೆ ಅದು ನೆಲದೊಳಗೆ ಹುದುಗಿಬಿಟ್ಟದ. ಅಂದ್ರೆ ಭೂಮಿ ತಾಯಿ ತನ್ನ ಗರ್ಭದೊಳಗೆ ಎಂತೆಂಥ ಇತಿಹಾಸಗಳನ್ನು ಇಟ್ಕೊಂಡಾಳು ನಮಗೆ ಗೊತ್ತಾಗಲಾರ್ದಂಗೆ ಇವತ್ತು ಸಾಕಷ್ಟು ದೇವಾಲಯಗಳು ಹಿಂಗೆ ಆಗಿಬಿಟ್ಟಾವ. ಇವತ್ತು ದಿವಸ ಬೆಳಕಿಗೆ ಬರಬೇಕಾದ್ರೆ ತಾವೆಲ್ಲ ಇದಕ್ಕೆ ಇಲ್ಲಿ ಬಂದು ಪ್ರವಾಸ ಮಾಡಿ ಇದನ್ನು ನೋಡಿದಾಗ ತಮಗೂ ಕೂಡ ಅನಿಸ್ತದೆ ನೈಜತೆ ಏನೈತೆ ಅನ್ನೋದು ತಿಳಿದು ಬರ್ತೈತಿ. ಹಂಗೆ ಮುಂದೆ ಹೋಗೋಣ. ಇವಾಗ ಗೊತ್ತಾಗ್ತದೆ ಇಂಥ ಒಂದು ಶಿಲ್ಪ, ಒಬ್ಬ ಶಿಲ್ಪಿಯ ಶ್ರಮ ಇವತ್ತು ನಿರರ್ಥಕ ಆಗಿದೆ ಅಂತ ಗೊತ್ತಾಗಿದೆ ನಮಗೆ ಇವತ್ತಿನ ದಿವಸ. ಈಗ ಒಂದು ಪೂಜ್ಯ ಸ್ಥಾನದಾಗ ಇರಬೇಕಾದಂಥ ಒಂದು ಕಲ್ಲುಗಳು ಇವತ್ತು ಅನಾಥ ಆಗ್ಯಾವ. ಇವತ್ತು ಸಾಕಷ್ಟು ರೀತಿ 1000 ವರ್ಷಗಳ ಒಂದು ಶಿಲ್ಪಿಯ ಶ್ರಮ ಅವು ಉತ್ತಮ ಆಗಬೇಕಾದ್ರೆ ಇವೆಲ್ಲ ಇವತ್ತೊಂದು ದಿವಸ ಬೆಳಕಿಗೆ ಬರಬೇಕು. ಬೆಳಕಿಗೆ ಬಂದು 4 ಜನ ನೋಡಬೇಕು, ಅವ್ರು ಸಂತೋಷ ಪಡಬೇಕು. ಅಂದಾಗ ಮಾತ್ರ ಶಿಲ್ಪಿಯ ಶ್ರಮ ಸಾರ್ಥಕ ಆಗ್ತೈತಿ ಅತ್ತ ನಂದೊಂದು ಕೋರಿಕೆ. ಹಿಂಗೆ ಮುಂದೆ ಹೋಗೋಣ್ರಿ. ಈಗ ನೋಡಿದ್ರೆ ಗೊತ್ತಾಗ್ತದೆ ಇದು ಎಲ್ಲ ನಾವು ಇವಾಗ ದೇವಸ್ಥಾನದ ಮೇಲೆ ಅಡ್ಡಾಡಾಗ್ತಿದ್ದೀವಿ. ದೇವಸ್ಥಾನ ಮೇಲೆ ಅಡ್ಡಾಡಾಗ್ತಿದ್ದೀವಿ. ಈಗ ಸಾಕಷ್ಟು ಅಲ್ಲೆಷ್ಟು ಇಲ್ಲೆಷ್ಟು ಏನಾಗ್ಯಾವ ಅಂದ್ರೆ ಕಸಕಡ್ಡಿಗಳು ಬಿದ್ದು ಆ ದೇವಾಲಯ ಶಿಲ್ಪಗಳು ದೇವಾಲಯ ಇದು ಕೂಡ ಬೇಸಾಗಿದೆ. ದೇವಸ್ಥಾನ ಬಹಳ ಬೃಹತ್ ಆಕಾರದದ ಅಂತಂದು ಆ ಬೇಸ ಹೇಳ್ತದೆ ನಮಗೆ. ಇವತ್ತು ದಿವಸ ನಾವು ಎಲ್ಲ ಹುಡುಕಬೇಕಾಗಿದೆ, ಇತಿಹಾಸ ಸೃಷ್ಟಿ ಮಾಡಬೇಕಾಗಿದೆ. ಈ ಬೆಳಗಲಿ ಇತಿಹಾಸ ಯಾಕೆ ಬೆಳಗಿಲ್ಲ ಅನ್ನೋದು ನಮಗೆ ಒಂದು ರೀತಿ ಒಂದು ಖೇದಾಗಿದೆ. ಬನ್ನಿ, ಇಲ್ಲೊಂದು ಭವ್ಯವಾದಂಥ ಒಂದು ಬೃಹತ್ ಒಂದು ಶಿಲ್ಪದ ಕಂಬನ ಇಲ್ಲಿ ಬಿದ್ದುಬಿಟ್ಟದ, ಅನಾಥ ಆಗಿದೆ. ಅದರ ಬಗ್ಗೆ ನಾವು ಬೆಳಕು ಚೆಲ್ಲಬೇಕಾಗಿದೆ. ಸರಿ, ಈಚೆಗಡೆ ಬರ್ರಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಸೂಕ್ಷ್ಮ ಕೆತ್ತನೆ ಕೂಡ ಐತೆ ಅದಕ್ಕೆ. ಇವತ್ತು ಇಂಥ ಕಲ್ಲುಗಳು ದೇವಾಲಯದ ಬೃಹತ್ ಕಲ್ಲುಗಳು ಇದೊಂದು ಅಂತ ಹೇಳ್ಬೋದು. ಇದು ಬಹಳಷ್ಟು ಶಿಲ್ಪಿಯ ಒಂದು ಸೂಕ್ಷ್ಮ ಕೆತ್ತನೆ ಕೂಡ ಇಲ್ಲಿ ಕಂಡು ಬರ್ತದೆ. ಇಲ್ಲಿ ಸಾಕಷ್ಟು ಭಾಗಗಳು ಗ್ರಾಮಸ್ಥರ ಒಂದು ಮೂಢನಂಬಿಕೆಗೆ ಒಳಗಾಗಿ ಕೆಲವೊಂದು ದೇವಾಲಯದ ಅಡಿಪಾಯದೊಳಗೆ ಈ ದೇವಾಲಯದ ಕೆಲವೊಂದು ಅವಶೇಷಗಳನ್ನಲ್ಲಿ ಹಾಕಿದ್ದು ಕೂಡ ತಿಳಿದು ಬರ್ತದೆ. ಇಂಥ 1000 ವರ್ಷದ ದೇವಾಲಯದ ಕೆಲವೊಂದು ಭಾಗಗಳು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬಿದ್ದು ಹಾಳಾದದ್ದು ನೋಡಿದರೆ ಬಹಳಷ್ಟು ನೋವು ಅನ್ನಿಸ್ತದೆ. ಪುರಾತತ್ವ ಇಲಾಖೆಯವರು ಈ ಕಡೆ ಬೆಳಗಲಿ ಕಡೆ ಗಮನ ಹರಿಸಬೇಕು, ಸರ್ಕಾರ ಕೂಡ ಗಮನ ಹರಿಸಬೇಕು. ಇಲ್ಲಿ ಗ್ರಾಮಸ್ಥರು ಕೂಡ ಗಮನ ಹರಿಸಿದಾಗ ಬೆಳಗಲಿ ಇತಿಹಾಸ ಮತ್ತೊಮ್ಮೆ ಮರುಕಳಿಸ್ತೈತಿ, ಮತ್ತು ಭವ್ಯವಾದಂಥ ಸಾಮ್ರಾಜ್ಯ ಮರು ನಿರ್ಮಾಣ ಆಗ್ತೈತಿ ಅನ್ನೋದು ನಮ್ಮದೊಂದು ಬಯಕೆ. ಇಂಥ ಅಲ್ಲೇ ಇಲ್ಲೇ ಬಿದ್ದಂಥ ಶಿಲ್ಪಗಳು ಒಂದು ಕಡೆ ಇಡಾಕ ಒಂದು ಸರ್ಕಾರ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕಾಗೈತಿ. ಒಂದೊಂದು ಕಟ್ಟಡಗಳು ಕೂಡ ಕಥೆಯನ್ನು ಹೇಳ್ತಾವೆ. ಇಲ್ಲಿ ನೋಡ್ರಿ ಎಷ್ಟು ಮುದ್ದಾದಂಥ ಕಲ್ಲು ಕಸಕಡ್ಡಿ ಒಳಗೆ
ಸಾಕಷ್ಟು ಸಮಸ್ಯೆ ಅನುಭವಿಸಂಗಾಗ್ಯದ. ಅಲ್ಲೆಲ್ಲ ನೋಡಿದ್ರೆ ಗೊತ್ತಾಗ್ತೈತಿ ಹೂವಿನ ಇತಿಹಾಸನ ಹೇಳ್ತಾವೆ ಪ್ರತಿಯೊಂದು ಇತಿಹಾಸನ ಹೇಳ್ತಾವ. ಇಲ್ಲೆಲ್ಲ ಹೂವಿನ ಇದನ್ನು ನೋಡಿದ್ರೆ ಒಂದು ಥರ ಬಹಳಷ್ಟು ಅದ್ಭುತವಾದಂಥ ಇದು ಸಿಕ್ಕದೆ. ಪ್ರತಿಯೊಂದು ಕತೆ ಹೇಳುವಂಗದಾವ. ಇಲ್ಲಿ ಕಲ್ಯಾಣ ಚಾಲುಕ್ಯರ ಅವಧಿ ಒಳಗೆ ಇದ್ದಂಥ ಒಂದು ಈ ಹೂವಿನ ಇದ ಹೇಳ್ತದ ಆಗಿನ ಕಾಲದತ್ತಂದು ಇದ ಒಂದು ಸಾಕ್ಷಿ ನಮಗೆ. ದೇವಾಲಯದ ದ್ವಾರದ ಮೇಲೆ ಹಣಪಟ್ಟಿ ಟೈಪ್ ಇದ್ದಂಥದ್ದು ಚೌಕಟ್ಟಿದು, ದ್ವಾರ ಬಾಗಿಲದ ಮೇಲೆ ಇರ್ತಕ್ಕಂಥ ಒಂದು ಚೌಕಟ್ಟು ಈ ರೀತಿ ಅನಾಥ ಆಗಿ ಬಿದ್ದದೆ. ಈ ದೇವರುಗಳ ಕಲ್ಲುಗಳು ಚೆಲ್ಲಾಪಿಲಿಯಾಗಿ ಬಿದ್ದಿದ್ರು ಕೂಡ ಇಲ್ಲಿ ನಿವಾಸಿಗಳು ಆ ದೇವಾಲಯವನ್ನು ಪೂಜ್ಯ ಭಾವನೆಯಿಂದ ನೋಡಿ ಅದಕ್ಕೆಲ್ಲ ಕುಂಕುಮ ವಿಭೂತಿ ಎಲ್ಲ ಧರಿಸಿ ಒಂದು ಪೂಜ್ಯ ಭಾವನೆಯಿಂದ ಮೆರೆದಾರವರು. ಅವರಿಗೂ ಕೂಡ ನಾವು ಧನ್ಯವಾದ ತಿಳಿಸ್ತೀವಿ. ಇವತ್ತಿನ ದಿವಸ ಇಂಥ ಭಾವ ಎಲ್ಲರಲ್ಲಿ ಬರಬೇಕಾಗ್ಯದ. ಅದ್ರಾಗ ದೇವಾಲಯದ ಮುಖ್ಯ ಭಾಗ ಹತ್ತಿರ ಈ ಸೀತಾಫಲ ಅಂತಕ್ಕಂಥ ಗಿಡ ನೆಟ್ಟು ಅದು ಕೂಡ ಅಡಚಣೆ ಮಾಡಿದೆ. ಇನ್ನು ಮುಂದಿನ ದಿನಮಾನದೊಳಗೆ ಇದು ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು. ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ದೇವಾಲಯದ ಮಹಾದ್ವಾರದ ಒಂದು ಪ್ರಾಣಿ ಹೋಲುವಂಥ ಒಂದು ಹಣಪಟ್ಟಿ ಹತ್ತಿ ಒಂದು ಹೊರಸಲದ ಇದ್ರ ಪೂಜೆ ಭಾವನೆಯಿಂದ ನೋಡ್ತಾ ಇದ್ದಾರ. ಆ ಕಡೆ ನೋಡಿದರೆ ಹೊಯ್ಸಳರ ಶೈಲಿಯಲ್ಲಿ ಹೋಲುವಂಥ ಒಂದು ಸಿಂಹ ಅಥವಾ ಒಂದು ಹುಲಿ ಆಕಾರದ ಒಂದು ಪ್ರಾಣಿ ಹೋಲುವಂಥದ್ದು ಐತಲ್ಲೇ. ಇದನ್ನೆಲ್ಲ ನೋಡಿದಾಗ ಕಲ್ಲಿನಲ್ಲಿ ಕೆತ್ತಿದ ಒಂದು ಅದ್ಭುತ ಅಂತ ಹೇಳಬೇಕು. ಇವತ್ತಿನ ದಿವಸ 1000 ವರ್ಷಗಳಿಂದ ಎಂಥ ಒಂದು ಶಿಲ್ಪಗಾರರಿದ್ದರು ಅನ್ನೋದು ತೋರಿಸ್ಕೊಡ್ತದೆ. ಗಮನ ಕೊಡಬೇಕು. ಇದು ಕೂಡ ಒಂದು ಕಂಬ ಅನಿಸ್ತದೆ ಸರ್. ಇದು ಕಂಬರಿ. ಇದು ಹೇಳ್ರಿ ಸರ್ ಕಂಬದ್ದು. ಇದು ಒಂದು ಬೃಹತ್ ಆಕಾರದ ಕಲ್ಲು. ದೇವಾಲಯ ನಿರ್ಮಾಣದಲ್ಲಿ ಇದು ಒಂದು ಕೂಡ ಪಾತ್ರ ವಹಿಸಿದಂಥ ಕಲ್ಲು ಇವತ್ತು ಕೂಡ ಕಸಕಡ್ಡಿಗಳಿಂದ ತುಂಬಿ ಹೋಗ್ಯದ. ಅದು ಅನಾಥ ಆಗ್ಯದ. ಇದು ಒಂದು ಇತಿಹಾಸ ಸೃಷ್ಟಿ ಮಾಡುವಂಥದ್ದು ಐತಿ. ಇಲ್ಲಿ ಏನಾದರೂ ಒಂದು ಕಲ್ಲಿನ ಮೇಲೆ ಒಂದು ಗೆರೆ ಎಳೆದ್ರೆ ಒಂದು ಇತಿಹಾಸ ಆಗ್ತೈತಿ. ಅದರಲ್ಲಿ ಇಲ್ಲಿ ಸಾಕಷ್ಟು ಗೆರೆಗಳದಾವ, ಸಾಕಷ್ಟು ಕಥೆಗಳನ್ನ ಹೇಳ್ತಾವ. ಅದನ್ನು ಆ ಶಿಲ್ಪ ಬಗ್ಗೆ ಓದೋರ ಇಲ್ಲಿ ಬರಬೇಕು, ಪುರಾತತ್ವ ಇಲಾಖೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಮನವಿ. ಇನ್ನು ಗರ್ಭಗುಡಿ ಸಮೀಪಕ್ಕೆ ಬರೋಣ, ಅದರ ಬಗ್ಗೆ ವಿವರಣೆ ತಿಳ್ಕೊಳ್ಳೋಣ. ಇದು ಒಂದು ದೊಡ್ಡ ದೇವಾಲಯ ಅನ್ಲಿಕ್ಕೆ ಸಾಕಷ್ಟು ಇಲ್ಲಿ ಆ ಕಡೆ ಈ ಕಡೆ ಬಿದ್ದಂಥ ಬೇಸ್ ಇದನ್ನು ನೋಡಿದರೆ ಸಾಕಷ್ಟು ಇದು ಅನಿಸ್ತೈತಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮಗೆ. ಒಂದು ರೀತಿ ಶಿಲ್ಪಾವಶೇಷಗಳಿಗೆ ಬಹಳಷ್ಟು ನೆದರ್ ಬಾಂಬೆ ಅಂತಂದೇ ಕರಿತೀವಲ್ಲ, ದೇವಾಲಯದಲ್ಲಿ ನೆದರ್ ಬಾಂಬೆ ಇದೆ. ಆ ನೆದರ್ ಬಾಂಬೆ ಯಾವ ರೀತಿ ಅಂದ್ರೆ ಸಾಕಷ್ಟು ಹೂಗಳಿಂದ, ಸಾಕಷ್ಟು ಎಸಳುಗಳಿಂದ, ದಳಗಳಿಂದ ಕೂಡಿದೆ. ಇದು ನೋಡಿದರೆ ಒಂದರಿಂದ ಇನ್ನೊಂದಕ್ಕೆ ಹೋಲಿಕೆ ಬೇರೆ ಬೇರೆ ಇದೆ. ಇಲ್ಲಿ ಭಾಳ ಅದ್ಭುತವಾದಂಥ ಶಿಲ್ಪ ಇಲ್ಲಿ ಅದಾವ. ಇದು ನಿರ್ಲಕ್ಷ್ಯಕ್ಕೆ ಒಳಗಾಗ್ಯಾವ. ಇಂಥ ನಿರ್ಲಕ್ಷ್ಯ ಹೋಗಬೇಕಾಗೈತಿ. ಈ ಇತಿಹಾಸ ಬೆಳಗಬೇಕಾಗೈತಿ. ಹಾಂ, ಸರ್ಕಾರ, ಪುರಾತತ್ವ ಇಲಾಖೆ, ಗ್ರಾಮಸ್ಥರು, ಯುವಕರು ಈ ಕಡೆ ಗಮನ ಹರಿಸಿದ್ರಂದ್ರೆ ಈ 1000 ವರ್ಷದ ಇತಿಹಾಸ ಮತ್ತೊಮ್ಮೆ ಮರು ಸೃಷ್ಟಿ ಆಗ್ತೈತಿ ತಂದು ಈ ಮೂಲಕ ನಾ ಹೇಳಕ್ಕೆ ಬಯಸ್ತೇನೆ. ಇಲ್ಲಿ ಗರ್ಭಗುಡಿ ಕೂಡ ಇದು ಒಂದು ದೊಡ್ಡದತ್ತು ಹೇಳಕ್ಕೆ ಸಾಧ್ಯ ಆಗ್ತೈತಿ. ಬರೀ ಅದಕ್ಕೆ ಇಲ್ಲೆಲ್ಲ ಸಾಕಷ್ಟು ಶಿಲ್ಪಗಳು ಬಿದ್ದಿದ್ದು ನೋಡಿದ್ರೆ ಗುಡಿ ಒಂದು ಇತಿಹಾಸನ ಹೇಳ್ತದೆ. ರೂಪಿಣಿ ದೇವಾಲಯ ಕುರಿಪೇಗಾಳ. ಇದು ರೂಪಿಣಿ ದೇವಾಲಯ. ಇದು ಹಾಂ, ಗರ್ಭಗುಡಿ. ಇದು ಇದೆಲ್ಲ ಮುಂದೆ ಪ್ರಾಂಗಣ ಹತ್ತಿರಲ್ಲ ಆ ರೀತಿ ಇದ್ದಂಥದ್ದು. ದೊಡ್ಡ ದೊಡ್ಡ ವಸ್ತು ಸಂಗ್ರಹಾಲಯದಲ್ಲಿ ಇರಬೇಕಾದಂಥ ಸ್ತಂಭಗಳು, ಪೂಜೆಗೆ ಒಳಪಡುವಂಥ ಸ್ತಂಭಗಳು, ಒಂದು ಮಾನ್ಯತೆ ಪಡೆಯಬೇಕಾದಂಥ ಸ್ತಂಭಗಳು ಇವತ್ತು ಕಸಕಡ್ಡಿ ಒಳಗೆ ಬಿದ್ದುದು ನೋಡಿದರೆ ಬಹಳ ನೋವು ಕೊಡ್ತದೆ. ಈ ರೀತಿ ಆಗಬಾರ್ದಾಗಿತ್ತು. ಆದರೂ ಕೂಡ ಇವತ್ತು ಇನ್ನೂ ನಾವು ನೋಡಬೇಕಾಗಿದ್ದು ಬಹಳಷ್ಟು ಅದ. ಈ ದೇವಾಲಯದ ಭಾಗ ನೋಡಿದರೆ ಒಂದೊಂದು ಭಾಗಗಳು ಕಳಚಿ ಆ ಕಡೆ ಈ ಕಡೆ ಬಿದ್ದಾವ. ಬಹಳಷ್ಟು ಅದ್ಭುತವಾದಂಥ ಕೆತ್ತನೆ ಇಲ್ಲಿದ್ದು. ಈ ರೂಪಿಣಿ ದೇವಾಲಯ ಇನ್ನೊಂದು ಐತ್ರಿ ಅದು ಚಿತ್ರ ಕುರುಪಿ ಹೇಗಾಳ. ಇದು ನೋಡಿದ್ರೆ ಬಹಳಷ್ಟು ನೋವು ಅಂತ ತರುತ್ತದೆ. ಇದೊಂದು ಶಿಲ್ಪ ಕಲೆನೇ ಐತ್ರಿ. ಆದ್ರೆ ಮುಚ್ಚೈತ್ರಿ ಕಲ್ಲಿನ ಹೇಳಿ ಸರ್. ಏನೊಂದು ಐತೆ ಇದು ಏನೋ ಒಂದು ಕಲ್ಲ ವಿಗ್ರಹ ಆಕಾರದ ಏನೋ ಒಂದು ಕಥೆನೇ ಹೇಳ್ತದೆ. ಅದು ತಿಳಿಸುತ್ತಾ ಈ ಒಂದು ರಣ ಬೆಳಗಲ್ಲಿ ಇರ್ತಕ್ಕಂಥ ಗರ್ಗಾದ ಕುಲ್ಗೂಡವರ ಬಾವಿ ಎತ್ತಂದು ಪ್ರಸಿದ್ಧಿ ಪಡೆದಿದೆ. ಈ ಬಾವಿ ಸುತ್ತಮುತ್ತಲೂ ಎಲ್ಲ ಹಳೆಯ ಕಾಲದ ಕಲ್ಲುಗಳಿಂದ ನಿರ್ಮಾಣ ಆಗಿದೆ. ಅದರೊಳಗೆ ಶಿಲ್ಪ
ಕೆಲವೊಂದು ಕಡೆ ಶಿಲ್ಪಾವಶೇಷಗಳಿಂದ ಕೂಡಿದಂಥ ಕಲ್ಲುಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಇದು ನಮಗೆ ಈ ದಕ್ಷಿಣ ದಿಕ್ಕದ ಒಂದು ಕಾರ್ನರಿಗೆ ಹೋದಾಗ ಇಲ್ಲಿ ಬೃಹತ್ ಕಲ್ಲುಗಳಿಂದ ಒಂದು ನಿರ್ಮಾಣ ಆದಂಥ ಪುಷ್ಕರಣಿ ಅಂತ ಇರ್ಬೋದು. ನಮ್ಗೆ ಅಷ್ಟೊಂದು ಅದರಲ್ಲಿ ಇದೆಲ್ಲ ಪುಷ್ಕರಣಿ ಇದೆಲ್ಲ ದೊಡ್ಡ ಬೃಹತ್ ಕಲ್ಲುಗಳದಾವ. ಮಧ್ಯದಲ್ಲಿ ಗ್ರಹಣ ಸಮಯದೊಳಗೆ ಇಲ್ಲಿ ಕುಳಿತುಕೊಂಡು ಶುದ್ಧವಾದಂಥ ನೀರನ್ನು ತೆಗೆದುಕೊಂಡ ಮಡಿ ವಂತಿಕೆಯಿಂದ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು ಅನ್ನೋದು ಹಿರಿಯರಿಂದ ಕೇಳಿ ಬಂದೈತಿ. ಅದರ ಜೊತೆಗೆ ಇದು ಎಷ್ಟೊಂದು ವೈಶಿಷ್ಟ್ಯತೆ ಹೊಂದಿದೆ ಈ ಬಾವಿ ಅಂದರೆ, ಭಾಳಷ್ಟು ವರ್ಷಗಳ ಹಿಂದೆ ಬರ ಬಿದ್ದಾಗ ಎಲ್ಲಿ ನೀರು ಸಿಗದ ಸಮಯದೊಳಗೆ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗಿ ಪ್ರತಿಯೊಂದು ಗ್ರಾಮದ ಮನೆಯವರು ಅದರ ದಾಹವನ್ನು ನೀರಿನ ದಾಹವನ್ನು ತೀರಿಸ್ಕೊಂಡ್ರು ಅನ್ನೋದು ತಿಳಿದು ಬಂದೈತಿ. ಬಹಳಷ್ಟು ಶುದ್ಧವಾದಂಥ ರುಚಿಯಾದಂಥ ನೀರನ್ನು ಹೊಂದಿದೆ. ಭಾಳಷ್ಟು ಪುರಾತನ ಕಾಲದ ಬಾವಿ ಆಗೈತಿ. ಇದರ ಪಕ್ಕದಲ್ಲಿನ ರೂಪಿಣಿ ದೇವಾಲಯ ಕೂಡ ಅದ. ಅದಕ್ಕೆ ವೀಕ್ಷಕರು ದಯವಿಟ್ಟು ಪ್ರವಾಸಿಗರು ಇಲ್ಲಿ ಬಂದು ಈ ಬಾವಿಯನ್ನು ವೀಕ್ಷಣೆ ಮಾಡಬೇಕು, ಇಲ್ಲಿದೆ ನೋಡಿ ಸಂತೋಷ ಪಡಬೇಕು ಅನ್ನೋದು ನಮ್ಮ ಒಂದು ಮನವಿ. ಜೊತೆಗೆ ಸರ್ಕಾರ, ಪುರಾತತ್ವ ಇಲಾಖೆ, ಗ್ರಾಮಸ್ಥರು ಎಲ್ಲರೂ ಇದನ್ನು ಮತ್ತೊಮ್ಮೆ ಪುನರ್ ನಿರ್ಮಾಣ ಆಗಬೇಕು. ಬಾವಿ ಎಲ್ಲರಿಗೂ ಅಂದವಾಗಿ ಕಾಣುವಂಗೆ ಇನ್ನಷ್ಟು ಅವರು ಸರ್ಕಾರ ಮನಸ್ಸು ಮಾಡಬೇಕಾಗೈತಿ. ಅದು ನಿರ್ಮಾಣಕ್ಕೆ ಅವರು ಕೈ ಜೋಡಿಸ್ಬೇಕು ಅನ್ನೋದು ಗ್ರಾಮಸ್ಥರ ಒಂದು ಬಯಕೆ. ನಾನು ಎಂ ಕಂಬಾರ್ ಅಂತೇಳಿ ಈ ಬೆಳಗಲಿ ವಿದ್ಯಾವರ್ಧ ಸಂಘದ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಮೂಲತಃ ಬೆಳಗಲಿ ನಮ್ಮದು ನಿವಾಸಿ ಇದ್ದೀನಿ. ಇಲ್ಲಿ ನಾವು ಬೆಳಗಲಿಯಲ್ಲಿ ಸಾಕಷ್ಟು ಐತಿಹಾಸಿಕ ಕುರುಹುಗಳು, ಆಮೇಲೆ ಸಾಕಷ್ಟು ಒಂದು ಪ್ರತಿಮೆಗಳು ಇಲ್ಲಿ ಸಿಗ್ತಾ ಇವೆ. ಅವುಗಳೆಲ್ಲ ನಾವು ಇಲ್ಲಿ ಕೂಡಿಸಿ ನಮ್ಮ ದಲಿತ ಗುರುಗಳಾಗಲಿ ನಾಯಕರು ಹಿಂಗೆಲ್ಲ ಕೂಡಿಸ್ಕೊಂಡು ಅಂತಂದು ಈ ಶಾಲೆಯಲ್ಲಿ ನಾವು ಸಂಗ್ರಹ ಮಾಡಿದ್ದೀವಿ. ಒಂದು ರೀತಿಯಲ್ಲಿ ಇದನ್ನು ಮ್ಯೂಸಿಯಂ ಥರ ಇದನ್ನು ಮಾಡ್ಕೊಂಡಿದ್ದೀವಿ. ಆದರೆ ಸ್ಥಳದ ಅಭಾವದಿಂದ ಇಲ್ಲಿ ಹಾಗೆ ನಾವು ಅಲ್ಲಿ ಇಲ್ಲಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಈ ಒಂದು ವಿಗ್ರಹ, ಈ ಒಂದು ಮೂರ್ತಿ ಇದು ಬೆಳಗಲಿಯಲ್ಲೇ ಸಿಕ್ಕಿದ್ದು. ನಮ್ಮ ಒಂದು ಗ್ರಾಮದ ನಿವೃತ್ತ ಶಿಕ್ಷಕರಾದಂಥ ಮಂಡಿ ಗುರುಗಳವರ ಒಂದು ಮನೆಯ ಪಾಯದಲ್ಲಿ, ಅವರ ಮನೆಯ ಕಟ್ಟಡದಲ್ಲಿ ಪಾಯ ತೆಗೆಯುವ ಸಂದರ್ಭದಲ್ಲಿ ಈ ಒಂದು ಮೂರ್ತಿ ಸಿಕ್ಕಿದ್ದು. ಇದು ಒಂದು ಚಾಲುಕ್ಯ ಶೈಲಿಯನ್ನು ಹೋಲ್ತಾ ಇರುವಂಥದ್ದು. ಆಮೇಲೆ ಇದು ಒಂದು ವಿಷ್ಣುವಿನ ಮೂರ್ತಿಯಾಗಿದೆ. ಇದರಲ್ಲಿ ಜನಿವಾರ ಉಂಟು. ಜನಿವಾರ ಇರೋದರಿಂದ ಇದು ಪುರುಷ ಮತ್ತು ಇಲ್ಲಿ ಕಿರೀಟ ಇರುವುದರಿಂದ ಇದು ವಿಷ್ಣುವಿನ ಮೂರ್ತಿ ಅಂತ ತಿಳ್ಕೊಂಡು ಇದು ಎಲ್ಲರೂ ಅದನ್ನು ಗುರುತಿಸಿದ್ದಾರೆ. ಈ ರೀತಿಯಲ್ಲಿ ಸಾಕಷ್ಟು ಮೂರ್ತಿಗಳು ಸಿಕ್ಕಿದಾರೋ, ಆದರೆ ಇದು ಕೆತ್ತನೆ ಭಾಳ ಸೂಕ್ಷ್ಮವಾದಂಥ ಕೆತ್ತನೆ ಇದು. ಹೀಗಾಗಿ ಇದು ಏನದಲ್ಲ, ಈ ಮೂರ್ತಿ ಒಂದು ಮೆಟಾಲಿಕ್ ಸೌಂಡದಿಂದ ಇದು ಒಂದು ಗುರುತಿಸ್ತಾ ಇದೆ. ಇದನ್ನು ಬಡಿದಾಗ ಮೆಟಾಲಿಕ್ ಸೌಂಡ್ ಬರ್ತಾ ಇದೆ. ಅಂದರೆ ಆ ರೀತಿಯ ಒಂದು ಕಲ್ಲನ್ನು ಇದಕ್ಕೆ ಉಪಯೋಗ ಮಾಡಿದ್ದಾರೆ. ಈ ರೀತಿಯಲ್ಲಿ ಸಾಕಷ್ಟು ಇದು ಒಂದು ಮೂರ್ತಿ ನಮ್ಮಲ್ಲಿ ಸಿಕ್ಕಿದ್ದು. ಹೀಗೆ ಸಾಕಷ್ಟು ಹಲವಾರು ಮೂರ್ತಿಗಳು ಈ ಬೆಳೆಗಳಲ್ಲಿ ಸಿಗ್ತಾ ಇವೆ. ಇದು ಕೂಡ ಏನಂದ್ರೆ ಈ ಒಂದು ಶೈಲಿ ಏನದಲ್ಲ, ಇದು ಚಾಲುಕ್ಯ ಶೈಲಿ. ಈ ಕಿರೀಟ ಇರುವುದು ಚಾಲುಕ್ಯ ಶೈಲಿಯನ್ನು ಹೋಲ್ತಾ ಇದೆ. ಎಲ್ಲ ಚಾಲುಕ್ಯರ ಶೈಲಿಯ ಒಂದು ನೋಡ್ತಾ ಇದ್ದೀವಿ. ಇದೇ ಕಿರೀಟವನ್ನು ಇಲ್ಲಿ ಕೂಡ ಬರ್ತಾ ಇದೆ, ಇಲ್ಲಿ ಕೂಡ ಬರ್ತಾ ಇದೆ. ಇದು ಒಂದು ಶಾಂತ ಸ್ವಭಾವದ ಒಂದು ವಿಗ್ರಹ. ಇದು ಇಲ್ಲೇ ಸಿಕ್ಕಿದ್ದು. ಈ ರೀತಿಯಲ್ಲಿ ಸಾಕಷ್ಟು ಹಲವಾರು ಇಲ್ಲಿ ಮೂರ್ತಿಗಳು ಸಿಗುತ್ತವೆ. ಆಮೇಲೆ ಜೈನ ಪರಂಪರೆಯ ಒಂದು ಶಿಲೆಗಳು ಕೂಡ, ಪ್ರತಿಮೆ ಕೂಡ ಈ ಬೆಳಗಲಿಯಲ್ಲಿ ಸಾಕಷ್ಟು ಸಿಕ್ಕಿದ್ದಾವೆ. ಅವುಗಳನ್ನು ಕೂಡ ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ಹೀಗಾಗಿ ಇಲ್ಲಿ ಏನಾದ್ರೆ ಹೇಳ್ತಾ ಇರುವುದು, ಈ ಬೆಳಗಲಿಯಲ್ಲಿ ಸಿಕ್ಕಂಥ ಹಲವಾರು ಮೂರ್ತಿಗಳು, ಅದರಲ್ಲಿ ಧಾರವಾಡದಲ್ಲಿ ಆ ಒಂದು ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿ ದ್ವಾರಪಾಲಕರಾಗಿ ಆ ಎರಡು ಮೂರ್ತಿಗಳನ್ನು, ಇಲ್ಲಿಯ ಮೂರ್ತಿಗಳನ್ನು ಯಾರು ರಾಜ ಗೋರ್ಪಡೆ ಅವರ ಒಂದು ಪತ್ನಿ ತನ್ನ ಗಂಡ ನೆನಪಿಗಾಗಿ ಆ ಒಂದು ಸಂಗ್ರಹಾಲಯಕ್ಕೆ ಕೊಟ್ಟಿದ್ದಾಳೆ. ಈಗಲೂ ಕೂಡ ಅದನ್ನು ಅಲ್ಲಿ ನೋಡಲು ಸಿಗುತ್ತಾ ಇವೆ. ಈ ರೀತಿಯಲ್ಲಿ ಸಾಕಷ್ಟು ಇಲ್ಲಿ ಮೂರ್ತಿಗಳು ಸಿಗುತ್ತಾ ಇವೆ. ಈಗ ಐತಿಹಾಸಿಕ ಪರಂಪರೆಯನ್ನು ಈ ಊರು ಹೊಂದಿದೆ. ಹೀಗಾಗಿ ಅದಕ್ಕಾಗಿ ಹೇಳೋದು, ಇಲ್ಲಿ ಒಂದು ವಿಚಾರ ಅಂದ್ರೆ, ಇಲ್ಲಿ ಒಂದು ಉತ್ಖನನ ಆದ್ರೆ ಇನ್ನೂ ಸಾಕಷ್ಟು ಹಲವಾರು ಮೂರ್ತಿಗಳು, ಪ್ರತಿಮೆಗಳು ಸಿಗ್ತಾ ಇವೆ. ಪ್ರತಿಯೊಂದು ಮನೆಯ ಪಾಯದಲ್ಲಿ ಏನಾದರೂ ಒಂದು ಅವಶೇಷ ಸಿಗ್ತಾನೇ ಇವೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಒಂದು ಉತ್ಖನನ ಆದ್ರೆ ಇನ್ನೂ ಸಾಕಷ್ಟು ಒಂದು ಸಂಶೋಧನೆ ಆದ್ರೆ ಸಾಕಷ್ಟು ಮೂರ್ತಿಗಳು ಸಿಗ್ತಾವೆ. ಇನ್ನೂ ಸಾಕಷ್ಟು ರನ್ನನ ಬಗ್ಗೆ ಸಾಕಷ್ಟು ಸಂಗ್ರಹ ಮಾಹಿತಿ ಸಿಗ್ತಾ ಇದೆ ಅನ್ನೋದ್ರಂದು ನನಗೆ ಇಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಇಂದು ಈ ಒಂದು ರನ್ನಬೆಳಗಲಿ ಪಟ್ಟಣದ ಗ್ರಾಮಸ್ಥರು ಜೊತೆಗೆ ಈ ಒಂದು ದೇವಸ್ಥಾನದ ಒಂದು ಹತ್ತಿರ ಇರತಕ್ಕಂಥ ನೆಲಕಚ್ಚಿದ ದೇವಸ್ಥಾನದ ಮನೆ ಹತ್ತಿರ ಇರತಕ್ಕಂಥ ಮನೆಯ ಒಬ್ಬ ನಾಗರಿಕರಾಗಿರ್ತಕ್ಕಂತಹ ಸದಾಶಿವ ಪೂಜಾರಿ ಅಂತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ವಿಚಾರಗಳನ್ನು ಇದರ ಕುರಿತಾಗಿ ಹೇಳಲಿಕ್ಕಿದ್ದಾರೆ. ಬನ್ನಿ ಅವರನ್ನು ನಾವು ಮಾತನಾಡಿಸೋಣ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸರ್, ಒಟ್ಟಾರೆಯಾಗಿ ನೀವು ಇಲ್ಲಿ ನೋಡಿದ್ರಿ, ಇದು ಹಳೆಯ ದೇವಸ್ಥಾನ, ಬಹುಶಃ ಅಮೃತೇಶ್ವರ ದೇವಸ್ಥಾನಕ್ಕಂತ ಅದ್ರ ಜೊತೆಗೆ ಇರ್ತಕ್ಕಂಥದ್ದು, 1000 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ. ಈಗ ನೋಡಿದ್ರೆ ನೆಲ ಕಚ್ಚಿರ್ತಕ್ಕಂಥದ್ದು, ನೆಲ ಸಮ ಆಗಿರ್ತಕ್ಕಂಥ ದೇವಸ್ಥಾನದ ಕುರಿತು ನೀವೇನು ಹೇಳ್ತೀರಿ?
ಏನಿಲ್ಲ ರೀ, ಈಗ ಅದು ಅಮೃತೇಶ್ವರ ದೇವಸ್ಥಾನದ ಇದ್ದದ್ದ ರೀ ಇದು. ಅದಕ್ಕೆ ಈಗಿನ ಸರ್ಕಾರದವರು ಇದನ್ನು ನೋಡಿ ಆ ಅಮೃತೇಶ್ವರ ದೇವಸ್ಥಾನ ಟೈಪ್ ಮಾಡಿ ಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತೀವಿ. ಅಲ್ಲ ಸರ್, ಅಮೃತ ದೇವಸ್ಥಾನ ಅಂದರೆ ಅದು ಸ್ವಲ್ಪ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇದೆ. ಇಲ್ಲೆಲ್ಲ ಕೂಡ ನೆಲಸಮವಾಗಿದ್ದಾವೆ. ಇಲ್ಲಿನ ಕಲ್ಲುಗಳು ಕೂಡ ಇಲ್ಲ. ಇವಾಗ ಒಂದಿಷ್ಟು ಕಂಬಗಳು ಅದಾವೆ, ಒಂದು ಕಂಬಗಳು ಇಲ್ಲ. ನಮ್ಮ ಹಿರಿಯರು ಹೇಳ್ತದ್ರಿ, ಅದು ಯಾರೋ ಕಲ್ಲು ಓದಿದಾರಂತ್ರಿ ಇಲ್ಲೂ ಕೆಡವಿ. ನಮ್ಮ ಹಿರಿಯರು ಹೇಳ್ತದ್ರಿ. ಯಾರೋ ಅಂದ್ರೆ ಏನ್ರಿ, ರಾಜ ಮಹಾರಾಜರು ಓದಿದ್ರು. ಅವ್ರೇನೋ ಮುದೋಡ ರಾಜಾರ ಅಂತೇಳಿ ಓದಾರಂತ್ರಿ ಇಲ್ಲಿ ಕೆಡವಿ. ಇಲ್ಲಿ ಮುದ್ದಾಮ್ ಗುಡಿಗೆ ಕೆಡವಿ ಓದಿರ್ತಕ್ಕ. ರೀ, ಕೆಡವಿ ಓದಿದಂತ. ಆದ್ರೂ ಕೂಡ ಇನ್ನೂ ಒಂದು ಸ್ವಲ್ಪ ಇಲ್ಲಿ ಕಲ್ಲುಗಳು ನೋಡ್ತೀರಿ ಸರ್ ನೀವು. ಆದ್ರೂ ಕೂಡ ಕಂಬಗಳು ಅದಾವು, ಅವಶೇಷಗಳು ಅದಾವು, ಶಿಲ್ಪಗಳು ಅದಾವು, ವಿಗ್ರಹಗಳು ಕೂಡ ಅದಾವು. ಅವನ್ನೆಲ್ಲ ನೋಡಿದ್ರ ಯಾಕೆ ಇದು ಕಡೆ ಜವಾಬ್ದಾರಿ ಹೊತ್ತು ಸರ್ಕಾರ ಆಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಪುರಾತತ್ವ ಇಲಾಖೆ ಆಗಿರ್ಬೋದು, ಎಲ್ಲರೂ ಕೂಡ ಈ ಕಡೆ ಗಮನ ಹರಿಸ್ಬೇಕು ಅನಿಸ್ತದೆ ಇಲ್ಲ? ಅನಿಸ್ತದೆ ಸರ್, ಅನಿಸ್ತದೆ ರೀ. ಅದಕ್ಕೆ ನಿತ್ಯ ಗ್ರಾಮಸ್ಥರಾಗಿ ನೀವೇನು ಮಾಡ್ತೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಸರ್ಕಾರದವರು ಇದನ್ನ ಮಾಡಿ ನಮಗೆ ಪುನರ್ ಇದನ್ನ ಮಾಡಿ ತೋರಿಸ್ಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀವಿ. ಮತ್ತು ಇನ್ನೊಂದು ಸರ್, ಇವಾಗ ನೋಡಿದ್ರೆ ಇಲ್ಲಿ ಬಾವಿ ಕೂಡ ಇದೆ ಸರ್, ಒಂದು ಇತಿಹಾಸ ಪ್ರಸಿದ್ಧ ಬಾವಿ. ಅದ್ರ ಜೊತೆಗೆ ಇಲ್ಲಿ ಒಂದು ದೇವಸ್ಥಾನ. ನಾನು ಹೇಳ್ತಿರ್ತಕ್ಕಂಥದ್ದು ಹಲವಾರು ಹಿರಿಯರು, ಒಟ್ಟಾರೆ ಜನಪ್ರತಿನಿಧಿಗಳು ಕೂಡ ಬೆಳಗಲಿಯಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದರೆ ಬೆಳಗಲಿ ಅಂದರೆ ಒಂದು ಸಂದರ್ಭದಲ್ಲಿ 500 ಹಳ್ಳಿಗಳ ಹೊಂದಿರತಕ್ಕಂಥ ದೊಡ್ಡದಾದ ರಾಜ್ಯವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಂತಹ ಒಂದು ಬೆಳಗಲಿಯ ಸುತ್ತಮುತ್ತಲೂ ಕೂಡ ಹಲವಾರು ಅವಶೇಷಗಳು ಇರ್ತಕ್ಕಂಥದ್ದು, ವಿಗ್ರಹಗಳು ಇರ್ತಕ್ಕಂಥದ್ದು, ಗುಡಿಗಳಿರ್ತಕ್ಕಂಥದ್ದು. ಹಾಗೆ ಇದು ಕೂಡ ಒಂದು 1000 ವರ್ಷಗಳ ಇತಿಹಾಸ ಗುಡಿ ಮೊದಲೇ ಇದ್ದದ್ದೇನೆ ಸರ್ ಇದು. ಆದರೂ ಈ ಸಂದರ್ಭದಲ್ಲಿ ನೀವು ಒಬ್ಬ ಗ್ರಾಮಸ್ಥರಾಗಿ ಇದನ್ನು ಸರ್ಕಾರಕ್ಕೆ ಮನವಿ ಮಾಡುವಂಥದ್ದು, ಈಗ ಒಂದು ದೇವಸ್ಥಾನ ಪುನರ್ನಿರ್ಮಾಣ ಮಾಡಿ ಅಂತಕ್ಕಂಥ ಮನವಿ ಕೊಡ್ತೀರಾ? ಪುನರ್ನಿರ್ಮಾಣ ಮಾಡ್ಬೇಕಂತೇಳಿ ಅವರಲ್ಲಿ ಸರ್ಕಾರಕ್ಕೆ ಕೇಳ್ಕೊತೀರಿ ಸರ್.